ಪಾಕಿಸ್ತಾನದ ಪಾತ್ರ ಪಹಲ್ಗಾಮ್ ದಾಳಿಯಲ್ಲಿ ಹೆಂಗಿತ್ತು, ಆಪರೇಷನ್ ಸಿಂಧೂರದ ಅಗತ್ಯ ಯಾಕಿತ್ತು ಅನ್ನೋದನ್ನ ವಿಶ್ವಕ್ಕೆ ಅರಿವು ಮೂಡಿಸೋದಕ್ಕೆ ಸಂಸದರ ನಿಯೋಗವನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಶಿಫಾರಸು ಮಾಡಿದ ಪಟ್ಟಿಯನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಆನಂದ್ ಶರ್ಮಾ, ಗೌರವ್ ಗೊಗೋಯ್, ನಾಸಿರ್ ಹುಸೇನ್, ರಾಜಾ ಬ್ರಾರ್ ಹೆಸರನ್ನ ಪರಿಗಣಿಸದೆ ಬೇರೆಯವರಿಗೆ ಮಣೆ ಹಾಕಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಾರೆ. ಸ್ಪೆಷಲಿ ಶಶಿ ತರೂರ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ರಾಷ್ಟ್ರದ ವಿಚಾರ ಬಂದಾಗ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಬಟ್ ಈ ರೀತಿ ರಾಜಕಾರಣವನ್ನ ಮಾಡ್ತಾ ಇರೋದಕ್ಕೆ ಬಿಜೆಪಿ ತೀವ್ರ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ. ಕೇಂದ್ರ ಒಂದು ಜವಾಬ್ದಾರಿ ಕೊಟ್ಟಿದೆ, ಅದನ್ನ ನಿರ್ವಹಿಸ್ತೀನಿ ಅಂತ ಶಶಿ ತರೂರ್ ಹೇಳ್ತಾ ಇದ್ದಾರೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ ಶಶಿ ತರೂರ್ ಇವರನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ ಮೋದಿ ಅವ್ರನ್ನ ಹೊಗಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ತುಂಬಾ ಜನಕ್ಕೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಇವರು ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ವಿದೇಶಾಂಗ ಖಾತೆಯ ರಾಜ್ಯ ಸಚಿವರಾಗಿದ್ರು. ಜಿಯೋಪಾಲಿಟಿಕ್ಸ್ ಬಗ್ಗೆ ತುಂಬಾ ನಾಲೆಜ್ ಇದೆ, ಇಂಗ್ಲಿಷ್ ಬಗ್ಗೆ ತುಂಬಾ ಹಿಡಿತಾ ಇದೆ. ಅವ್ರು ಮಾತಾಡೋ ಇಂಗ್ಲಿಷ್ ಇದೆಯಲ್ಲ, ಶಬ್ದಗಳು ಕೆಲವನ್ನೆಲ್ಲ ಡಿಕ್ಷನರಿ ತೆಗೆದು ನಾವು ಹುಡುಕ್ಬೇಕು, ಅಷ್ಟೊಂದು ಹಿಡಿತಾ ಇದೆ ಅವ್ರಿಗೆ. ಸೊ ತಂಡ ಒಂದು ಯಾರ್ಯಾರಿದ್ದಾರೆ? ಶಶಿ ತರೂರ್, ನಾನು ಆಗ ಹೇಳ್ತಾ ಇದ್ದೆ, ಕೇವಲ ಮೋದಿಯನ್ನು ಹೊಗಳ್ತಾರೆ ಅನ್ನೋ ಕಾರಣ ಅಲ್ಲ, ಅದು ವಿದೇಶಾಂಗ ಇಲಾಖೆ ಬಗ್ಗೆ ಒಂದು ದೊಡ್ಡ ಹಿಡಿತಾ ಇದೆ ಅವ್ರಿಗೆ. ತಂಡ 2, ರವಿಶಂಕರ್ ಪ್ರಸಾದ್ ಅವರ ನೇತೃತ್ವ. ಇದರಲ್ಲಿ ಒಂದಷ್ಟು ಜನ ಸಂಸದರು ಅಂತ, ಒಟ್ಟು ಟೋಟಲ್ ಆಗಿ ಒಂದು 30 ಜನ ಸಂಸದರು ಇರ್ತಾರೆ ಅನ್ನೋದು ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಕಾಂಗ್ರೆಸ್ ಕೊಟ್ಟಂತಹ ಪಟ್ಟಿಯಲ್ಲಿ ಹಲವರು ವಿವಾದಾತ್ಮಕ ವ್ಯಕ್ತಿಗಳೇ. ಫಾರ್ ಎಕ್ಸಾಂಪಲ್, ನಾವು ನೋಡ್ತಾ ಇದ್ವಿ ಗೌರವ್ ಗೊಗೋಯ್ ಅವರ ಹೆಸರು. ಅವ್ರ ಪತ್ನಿಗೆ ISI ಜೊತೆ ಕನೆಕ್ಷನ್ ಇದೆ ಅಂತ ಹಿಮಂತ ಬಿಸ್ವ ಶರ್ಮಾ ಅವರು ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಅಂಥವ್ರ ಹೆಸರನ್ನ ಯಾಕೆ ಕೊಟ್ಟರು? ನಾಸಿರ್ ಹುಸೇನು, ನಮ್ಮಲ್ಲಿ ರಾಜ್ಯಸಭೆಯಿಂದ ಅವ್ರು ಆಯ್ಕೆಯಾಗಿ ಹೋದಾಗ ಅವ್ರ ಹಿಂದೆ ನಿಂತವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರು, ಕಾಂಟ್ರವರ್ಷಿಯಲ್ ವ್ಯಕ್ತಿತ್ವ ಅಗೇನ್. ಇವರನ್ನೆಲ್ಲ ಯಾಕೆ ಕೊಟ್ಟರು? ಫೇವರಿಸಮ್ ಯಾಕಿಲ್ಲಿ? ಮತ್ತೆ ಶಶಿ ತರೂರ್ ಅವರ ಜ್ಞಾನದ ಬಗ್ಗೆ ಕಾಂಗ್ರೆಸ್ಗೆ ಅರಿವಿಲ್ವಾ, ಅಥವಾ ಬಿಜೆಪಿಯ ಜೊತೆಗೆ ಅವ್ರ ಸ್ಟ್ಯಾಂಡ್ ಬದಲಾಗ್ತಾ ಇದೆ ಅನ್ನುವಂತಹ ನೋವಾ? ಕರೆಕ್ಟ್, ನೀವು ಹೇಳಿರುವಂಥ ಎರಡನೇ ಅಂಶ ಸರಿಯಾಗಿದೆ. ನೋಡಿ, ಈಗಾಗಲೇ 30 ಜನರ ತಂಡವನ್ನ ಏನು ಬೇರೆ ಬೇರೆ ತಂಡಗಳಾಗಿ ಒಟ್ಟು 7 ತಂಡಗಳನ್ನ ಮಾಡ್ಕೊಂಡಿರುವಂಥದ್ದು. ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕ್ ಹೇಗೆ ಕುತಂತ್ರ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ಈಗ ಸರ್ಕಾರ ಮಾಡಿರುವಂಥದ್ದು. ಆದರೆ ಈ ತಂಡದ ಆಯ್ಕೆಯ ವಿಚಾರದಲ್ಲಿ ಈಗ ಮತ್ತೆ ಒಂದು ರಾಜಕಾರಣ ಶುರುವಾಗಿರುವಂಥದ್ದು. ಅದು ಮತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು, ನಾವು ಯಾವ ಹೆಸರುಗಳನ್ನ ಶಿಫಾರಸು ಮಾಡಿದ್ವಿ ಆ ಹೆಸರುಗಳನ್ನ ಪರಿಗಣಿಸದೆ ಶಶಿ ತರೂರ್ ಹೆಸರನ್ನ ಅಂತಿಮಗೊಳಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು. ನಾವು ಶಶಿ ತರೂರರ ಹೆಸರನ್ನ ಪಟ್ಟಿಗೆ ಕೊಟ್ಟಿರಲಿಲ್ಲ, ಆ ಎಲ್ಲ ಹೆಸರುಗಳನ್ನ ಹೊರತುಪಡಿಸಿ ಬಿಜೆಪಿ ತನಗೆ ಮನ ಬಂದಂತೆ ಹೆಸರುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡಿರುವಂಥದ್ದು. ಇತ್ತೀಚೆಗೆ ನೋಡಿ, ಬಿಜೆಪಿಗೆ ಶಶಿ ತರೂರ್ ಅವರು ಬಹಳಷ್ಟು ಆತ್ಮೀಯರಾಗ್ತಾ ಇದ್ದಾರೆ, ಸನಿಯಕ್ಕೆ ಹೋಗ್ತಾ ಇದ್ದಾರೆ. ಬಹುತೇಕ ಅವರು ಬಿಜೆಪಿ ಕೂಡ ಸೇರ್ಪಡೆ ಆಗಬಹುದು ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು. ಸೊ ಇದಕ್ಕೆ ಕಾಂಗ್ರೆಸ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಸೊ ಈಗ ಈ ಹಂತದಲ್ಲಿ ಮತ್ತೆ ಬಿಜೆಪಿ ಶಶಿ ತರೂರ್ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು, ಅದು ಮತ್ತೆ ತಂಡದ ಮೊದಲ ಸದಸ್ಯನ ಹೆಸರು ಪಟ್ಟಿಯಲ್ಲಿ ಅವರ ಹೆಸರನ್ನು ಇಟ್ಟಿರುವಂಥದ್ದು ಈಗ ಎಲ್ಲರ ಅಚ್ಚರಿಗೂ ಕೂಡ ಕಾರಣ ಆಗಿರುವಂಥದ್ದು. ಆದರೆ ಕಾಂಗ್ರೆಸ್ ಮಾತ್ರ ಇದಕ್ಕೆ ಟೀಕೆಯನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಏನು ನಾವು ಕೊಟ್ಟಂತ ಹೆಸರುಗಳನ್ನ ಬಿಟ್ಟು ಶಶಿ ತರೂರರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ, ಇದು ಸರಿಯಾದ ನಡೆ ಅಲ್ಲ. ಇದು ಒಂದು ರೀತಿಯಾದಂಥ ಏನು ನಮ್ಮ ನಿಲುವುಗಳೇನಿದ್ದಾವೆ ಅದರ ವಿರುದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಶಶಿ ತರೂರ್ ಅವರು ಮಾತ್ರ ಕೇಂದ್ರ ಸರ್ಕಾರ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದನ್ನ ನಾನು ನಿಭಾಯಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇದು ಒಂದು ಹಂತದ ಒಳ್ಳೆ ಸುದ್ದಿಯಾಗಿತ್ತು. ಎಲ್ಲಾ ವಿರೋಧ ಪಕ್ಷಗಳು ಸೇರಿ, ಆಡಳಿತ ಪಕ್ಷಗಳು ಕೂಡ ಸೇರಿ ಬೇರೆ ಬೇರೆ ರಾಜತಾಂತ್ರಿಕ ನಡೆಯ ಮೂಲಕ ಬೇರೆ ಬೇರೆ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಒಳ್ಳೆ ನಿರ್ಧಾರ ಆಗಿತ್ತು. ಆದ್ರೆ ಇದರಲ್ಲೂ ಕೂಡ ಈಗ ರಾಜಕೀಯ ತೂರಿರುವಂತದ್ದು ನಿಜಕ್ಕೂ ವಿಪರ್ಯಾಸ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.